ಕನ್ನಡಾಂಬೆಯ ವರ್ಣನೆಯನ್ನ ಕೇಳುತ್ತಾ ಇದ್ದರೆ ಸಮಯ ಸರಿಯುವುದೇ ತಿಳಿಯುವುದಿಲ್ಲ. ಹೀಗಿದೆ ನಮ್ಮ ನಾಡಿನ ನುಡಿಯ ವೈಭವ. ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಗೀತೆಗೆ ಬಂದಿದ್ದೇವೆ. ಇದು ಜೋಗದ ಸಿರಿಯ ಬೆಳಕನ್ನ ಸಾರುವ ಗೀತೆ. ನಾಡೋಜ KS ನಿಸಾರ್ ಅಹಮದ್ ಅವರ ಸಾಹಿತ್ಯದ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಮೈಸೂರು ಅನಂತಸ್ವಾಮಿ. ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ನಾಡಿನ ಅತಿ ಪ್ರಸಿದ್ಧ ಗೀತೆಗಳಲ್ಲಿ ಒಂದಾಗಿದೆ. ಶ್ರೀ ನಿಸಾರ್ ಅಹಮದ್ ಅವರ ಸಾಹಿತ್ಯ ಕನ್ನಡ ನಾಡಿನ ವೈಭವ, ಸಂಸ್ಕೃತಿ ಮತ್ತು ಪರಂಪರೆಯ ಚಿತ್ರಣ. ಮೈಸೂರು ಅನಂತಸ್ವಾಮಿಯವರ ಶ್ರದ್ಧೆಯುತ ಸ್ವರ ಸಂಯೋಜನೆ ಈ ಕವಿತೆಗೆ ಅಮರ ಸಂಗೀತ ಜೀವವನ್ನ ಕೊಟ್ಟಿದೆ. ಈ ಹಾಡು ಪ್ರತಿ ಕನ್ನಡ ರಾಜ್ಯೋತ್ಸವದ ವೇದಿಕೆಯಲ್ಲಿ ಕನ್ನಡಿಗನ ಹೃದಯದಲ್ಲಿ ಪ್ರತಿಧ್ವನಿಸುವ ಸ್ವಾಭಿಮಾನ ಗೀತೆ. ಈ ಗೀತೆ ಕನ್ನಡ ನಾಡನ್ನು ಜೋಗದ ಸಿರಿ, ತುಂಗೆಯ ಬೆಳಕು, ಸಹ್ಯಾದ್ರಿಯ ಉತ್ತುಂಗ, ಗಂಧದ ತರುಗಳು ಎಲ್ಲದರಿಂದ ನಿರ್ಮಿತವಾಗಿರುವ ದೇವಭೂಮಿ ಎಂದು ಕೊಂಡಾಡುತ್ತದೆ. ಇತಿಹಾಸ, ಶಾಸನ, ದೇವಾಲಯಗಳ ಕಲೆ, ಕನ್ನಡ ನುಡಿ ಇವುಗಳೇ ನಾಡಿನ ವೈಭವ. ಕವಿ ಹೇಳುತ್ತಾರೆ, ಈ ನಾಡಿನ ಮಹಿಮೆ ಧರ್ಮ, ಸಂಸ್ಕೃತಿ, ಕಲೆ ಮತ್ತು ಮನುಷ್ಯತ್ವದ ಬೆಳಕಾಗಿದೆ. ಈ ಹಾಡು ತಾಯಿ ಕರ್ನಾಟಕ ಮಾತೆಯ ಶಾಶ್ವತ ಉತ್ಸವಕ್ಕೆ ಸಲ್ಲಿಸಿದ ಕೃತಜ್ಞ ನಮನ. ಸಮೂಹ ಗಾಯನದಲ್ಲಿ ನಮ್ಮ ಕಾರ್ಯಕ್ರಮದ ಕೊನೆಯ ಗೀತೆ ಜೋಗದ ಸಿರಿ ಬೆಳಕಿನಲ್ಲಿ. ಬೆಳಕಿನಲ್ಲಿ ತುಂಗೆಯ ಧ್ವನಿ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ಬೇಗ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ಧ್ವನಿ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ಬೇಗ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗಗ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗಗ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಅಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ. ಅಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ. ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ
ಬದುಕಿನಲ್ಲಿ ತುಂಗೆಯ ತೆನೆ ಬಡುಕಿನಲ್ಲಿ ಸಹ್ಯಾದ್ರಿಯ ಲೋಹದಲ್ಲಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ